ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪ್ರಾಣ ಇಲ್ಲೊಂದಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಜೀವ ನಿನಗ್ ಮಾತ್ರ ಅಲ್ಲ, ನಿನ್ನ ಶಿಷ್ಯ ಕೋಟಿಗೂ ಪ್ರಿಯವಾಗಿರೋ ಜೀವ ಅಂತ ನನಗ್ ಗೊತ್ತು. ಯಾವುದು ಆ ಜೀವ? ಯಾಕೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ 5 ನಿಮಿಷ ಕಾದ್ರೆ ನಾನೇ ತೋರಿಸ್ತೀನಿ ಆ ಪ್ರಿಯವಾದ ಜೀವ ಯಾವುದು ಅಂತ. ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ? ಶಾಸ್ತ್ರಿಗಳೇ, ಅರ್ಜುನ್ ಇಲ್ಲಿದಾನ ಇಲ್ವಾ? ಉರ್ಮಿಳಾ, ಮೂಕ ಪ್ರಾಣಿಗಳನ್ನ ಹಿಂಸೆ ಮಾಡೋದು ಮಹಾಪಾಪ. ಪಾಪ, ಪುಣ್ಯ, ನ್ಯಾಯ, ನೀತಿ, ಧರ್ಮ, ಅಧರ್ಮ ಅನ್ನೋದು ಈ ಭೂಮಿ ಮೇಲೆ ಬದುಕ್ತಾ ಇರೋ ನಿಮ್ಮಂತವ್ರಿಗೆ ಮಾತ್ರ, ನನಗಲ್ಲ. ಸೃಷ್ಟಿಯ ಸಕಲ ಚರಾಚರ ಜೀವರಾಶಿಗಳಿಗೂ ಧರ್ಮ ಅಂತಿದೆ. ಅದನ್ನು ನಿರ್ಣಯ ಮಾಡೋದು ಯಮಧರ್ಮ. ಯಮಪಾಶನ ಮೆಟ್ಟಿ ನಿಲ್ಲೋ ಶಕ್ತಿ ಇರೋಳ್ ನಾನು ಅಂತ ನನಗೆ ಯಮಧರ್ಮರಾಯನ ಹೆಸರು ಹೇಳ್ಕೊಂಡು ಹೆದರ್ಸಕ್ ನೋಡ್ತಾ ಇದ್ದೀರಾ? ನೀವ್ ಹೇಳ್ದೆ ಹೋದ್ರೆ ಈ ಗಿಣಿ ಪ್ರಾಣ ಇಲ್ಲೇ ಈಗ್ಲೇ ಹೋಗುತ್ತೆ. ಅದು ನಿಮ್ಮ ಪವಿತ್ರವಾದ ಆಶ್ರಮದಲ್ಲೇ ಹೋಗುತ್ತೆ. ಇದು ನಿಮ್ಮ ಆಶ್ರಮದ ಗಿಣಿ ಅಲ್ವಾ? 100 ವರ್ಷಗಳಿಂದ ನಿಮ್ಮ ಆಶ್ರಮದಲ್ಲೇ ಇರೋ ಗಿಣಿ ಅಲ್ವಾ? ತುಂಬಾ ಶಕ್ತಿಶಾಲಿ ಗಿಣಿ ಅಂತೆ. ಆದ್ರೆ ನೋಡಿ, ಈಗ ನನ್ನ ಬಂದಿ ಆಗಿದೆ. ಈಗ ನೀವು ಸತ್ಯ ಹೇಳಿಲ್ಲ ಅಂದ್ರೆ ಇದು ತನ್ನ ಪ್ರಾಣನ ಕಳ್ಕೊಳ್ಳುತ್ತೆ. ಶುಕಪಕ್ಷಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಅಶ್ವತ್ಥಾಮ ಹತಕುಂಜರ ಅಂತ ಧರ್ಮರಾಯನೇ ಧರ್ಮನ ಉಳಿಸೋದಕ್ಕೆ ಸುಳ್ಳು ಹೇಳಿದಾನೆ. ಅಂಥದ್ರಲ್ಲಿ ನಾನು ಸುಳ್ಳು ಹೇಳಿದರೆ ತಪ್ಪು ಅಲ್ಲ, ಪಾಪನೂ ಅಲ್ಲ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇಲ್ದಿರೋ ಅರ್ಜುನ ಇಲ್ಲಿದ್ದಾನೆ ಅಂತ ನಾನು ಹೇಗೆ ಹೇಳಿ? ಓ ಹಾಗಿದ್ರೆ ಈ ಗಿಣಿ ಕತೆ ಮುಗೀತು. ಅಯ್ಯೋ, ಸಾಯಿ. ಹಾಗೆ ಮಾಡಬೇಡ. ನನ್ನ ಮಾತನ್ನು ಕೇಳು, ಅದನ್ನು ಬಿಟ್ಬಿಡು. ಶಿವ, ಹೇ ಶುಕಪಕ್ಷಿಯೇ, ನ್ಯಾಯ ಉಳಿಬೇಕು, ಅನ್ಯಾಯ ಅಳಿಬೇಕು ಅನ್ನೋ ಧರ್ಮದ ಮಾತಿನಂತೆ ನಾನು ನಡ್ಕೊಂಡಿದ್ದೀನಿ. ಆ ಪ್ರಯತ್ನದಲ್ಲಿ ನಾನು ನಿನ್ನನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಅರ್ಜುನ್ ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲ ಹೋಗಿರೋದಕ್ಕೆ ಸಾಧ್ಯ? ಒಂದು, ಆ ಅಮೃತನ್ ಜೊತೆ ಇರ್ಬೇಕು. ಅವನು ಅಲ್ಲೂ ಇಲ್ಲ. ಮನೆಗೆ ಹೋಗಿರೋದಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಇಲ್ಲೇ ಇದ್ದೀನಿ. ನನ್ನ ಲೆಕ್ಕಾಚಾರ ಸರಿಯಾಗಿದೆ ಅಂದ್ರೆ ಅರ್ಜುನ್ ಇಲ್ಲೇ ಇರ್ಬೇಕು. ಇಲ್ಲಿಂದ ಹೋಗದೆ ಇಲ್ಲೇ ನಿಂತು ಇವಳು ಮತ್ತೇನು ಯೋಚನೆ ಮಾಡ್ತಾ ಇದ್ದಾಳೆ? ಅರ್ಜುನ್ ಇಲ್ಲೇ ಇರೋವಾಗ
ಅರ್ಜುನ್ ಇಲ್ಲ ಅಂತ ಶಾಸ್ತ್ರಿಗಳು ಯಾಕೆ ಸುಳ್ಳು ಹೇಳ್ತಾರೆ? ದೇವತೆಗಳೇ ಸಮಯಕ್ಕೊಂದು ಸುಳ್ಳು ಅನ್ನೋ ಹಾಗೆ ಸುಳ್ಳು ಹೇಳ್ತಾರೆ. ಇನ್ನ ಈ ಬುಡ್ಬುಡ್ಕೆ ಶಾಸ್ತ್ರಿ ಹೇಳೋದಿಲ್ಲ ಅಂತ ಹೇಗ್ ನಂಬೋದು? ಇಲ್ಲ, ಅರ್ಜುನ್ ಇಲ್ಲೇ ಇದ್ದಾನೆ. ಅವನ ಕಡೆಯಿಂದ ನಾನು ಬಾಯ್ ಬಿಡಿಸ್ಲೇಬೇಕು. ಶಾಸ್ತ್ರಿ, ನನ್ನ ಹತ್ರನೇ ನೀನ್ ನವರಂಗಿ ಆಟಗಳನ್ನ ಆಡೋದಕ್ಕೆ ನೋಡ್ತೀಯಾ? ನಿನ್ನ ಹೇಗ್ ಪಳಗಿಸಿ ನಿನ್ನಿಂದ ನಿಜಾನ ಹೇಗ್ ಬಾಯ್ ಬಿಡಿಸ್ಬೇಕು ಅನ್ನೋದು ನನಗ್ ಗೊತ್ತು. ಉರ್ಮಿಳಾ, ಏನ್ ಮಾಡ್ತಾ ಇದ್ದೀನಿ ನೀನು? ಏನ್ ಮಾಡ್ತಾ ಇದ್ದೀನಿ ನೀನು? ಶಾಸ್ತ್ರಿ, ಸುಳ್ಳು ಹೇಳಿದ್ದಕ್ಕೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದೀನಿ. ನಾನು ಯಾವ ಸುಳ್ಳು ಹೇಳಿಲ್ಲ. ಆಶ್ರಮಕ್ಕೆ ಹಾಕಿರೋ ಬೆಂಕಿ ನಿಲ್ಸು. ಶಾಸ್ತ್ರಿ, ಅರ್ಜುನ್ ಇಲ್ಲಿಲ್ದೆ ಇನ್ನೆಲ್ಲಿರೋದಕ್ ಸಾಧ್ಯ? ಅರ್ಜುನ್ ಒಳಗಡೆ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ. ಈಗ ನೀನ್ ನಿಜ ಹೇಳಿದ್ರೆ ನಿನ್ನ ಆಶ್ರಮ, ನಿನ್ನ ಶಿಷ್ಯಂದ್ರು ಉಳ್ಕೋತಾರೆ. ಇಲ್ಲ ಅಂದ್ರೆ ನಿನ್ನ ಆಶ್ರಮನೂ ಉಳಿಯೋದಿಲ್ಲ, ನಿನ್ನ ಶಿಷ್ಯಂದ್ರು ಉಳಿಯೋದಿಲ್ಲ. ಉರ್ಮಿಳಾ, ಉರ್ಮಿಳಾ, ಶಾಸ್ತ್ರಿಗಳನ್ನ ಕಾಪಾಡಿ. ಈಗಾದ್ರೂ ಕೇಳ್ತಾ ಇದ್ದೀನಿ, ಅರ್ಜುನ್ ಎಲ್ಲಿದ್ದಾನೆ ಅಂತ ಹೇಳು. ಪರಮಾತ್ಮ, ಯಾಕಪ್ಪ ಹೀಗೆ ಹೆಜ್ಜೆ ಹೆಜ್ಜೆಗೂ ನನಗೆ ಧರ್ಮ ಸಂಕಟದ ಸಿಕ್ಕಾಕಿಸ್ತಾ ಇದೆಯಾ? ಈಗ ನಾನು ಹೇಳದೆ ಹೋದರೆ ಅರ್ಜುನ್ ಬೆಂಕಿಲಿ ಬೆಂದೋಗ್ತಾನೆ. ಅವನು ಅಲ್ಲೇ ಇದ್ದಾನೆ ಅಂತ ಹೇಳಿದ್ರೆ ಅರ್ಜುನ್ ಇವಳ ಕೈಗೆ ಸಿಕ್ಕಾಕೊಂಡು ಒದ್ದಾಡ್ತಾನೆ. ಏನು ಮಾಡೋದು ತಂದೆ? ಅತ್ತ ದರಿ ಇತ್ತ ಪುಲಿ ಅನ್ನೋ ಸ್ಥಿತಿ ನಂದಾಗಿದೆ. ಸರಿ, ಅರ್ಜುನ್ ಜೀವಂತವಾಗಿದ್ದರೆ ಏನಾದರೂ ಮಾಡಿ ಅವನ್ನ ನಾನು ಉಳಿಸ್ಕೋಬೋದು. ಅಕಸ್ಮಾತ್ ಅರ್ಜುನ್ ಜೀವ ಕಳ್ಕೊಂಡ್ರೆ ಅಮೃತ ತನ್ನ ಮುತ್ತೈದೆತನ ಕಳ್ಕೊಳ್ತಾಳೆ. ಆ ಪಾಪ ನನಗೆ ಸುತ್ತಕೊಳ್ಳುತ್ತೆ. ಯಾರು ಇಲ್ವಾ ಇಲ್ಲಿ? ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ? ಬೆಂಕಿ ಆರ್ಸು, ಬೆಂಕಿ ಆರ್ಸೋರ್ ಬೇಡ. ಅರ್ಜುನ್ ಒಳಗಡೆ ಇದ್ದಾನೆ. ಬೆಂಕಿ ಆರ್ಸು, ಬೆಂಕಿ ಆರ್ಸೋರ್ ಬೇಡ. ನಿನ್ನನ್ನ ಹೀಗ್ ಬಗ್ಸಿದ್ರೆ ಮಾತ್ರ ನೀನ್ ಬಗ್ಗೋದು ಅಂತ ನನಗ್ ಗೊತ್ತಿತ್ತು. ಅರ್ಜುನ್, ಮಣಿಯವರೇ, ನೀವು ಮಣಿಯವರೇ, ಬೆಂಕಿ ಅದು ಬೆಂಕಿ ಅಲ್ಲ, ನನ್ನ ಕೋಪದ ಅಗ್ನಿ ಜ್ವಾಲೆ. ನೀವು ಸಿಕ್ಕಿಲ್ಲ ಅನ್ನೋ ಕ್ರೋಧಾಗ್ನಿಯಲ್ಲಿ ಈ ಶಾಸ್ತ್ರಿನ, ಈ ಆಶ್ರಮನ ಸುಟ್ಟು ಬೂದಿ ಮಾಡ್ತಾ ಇದೆ. ಈಗ ನೀವು ಸಿಕ್ಕಿದ್ರಲ್ಲ, ಅದಕ್ಕೆ ಎಲ್ಲ ಸರಿ ಹೋಯ್ತು.
ಏನು ಹೇಳ್ತಾ ಇದ್ದೀರಾ ನೀವು? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಗೊತ್ತಾಗೋ ಸಮಯಕ್ಕೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಈಗ ಬನ್ನಿ ಹೊರಡೋಣ. ಎಲ್ಲಿಗೆ? ಅಲ್ಲಿರೋದು ನಮ್ಮನೆ, ಇಲ್ಲಿರೋದು ಸುಮ್ಮನೆ. ಅಂದರೆ ಇದಲ್ವಲ್ಲ ನಮ್ಮನೆ, ಅದಕ್ಕೆ ಹೇಳಿದ್ದು. ಬನ್ನಿ ಹೋಗೋಣ. ತಲೆ ಎತ್ತಿ ಮೆರಿತಾ ಇದ್ದವರು ತಲೆ ತಗ್ಸಿ ನಿಲ್ಲೋದಕ್ಕೆ ನಾಚಿಕೆ ಆಗೋದಿಲ್ವಾ? ಊರ್ಮಿಳಾ, ಈ ಗೆಲುವು ನಿನಗೆ ಶಾಶ್ವತ ಅಂತ ಅನ್ಕೋಬೇಡ. ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಜೈಮಾನ್ದವ್ ನೀನು ಶಾಸ್ತ್ರಿ. ಇಷ್ಟೆಲ್ಲ ಆಗೋದಕ್ ಮುಂಚೆನೆ ನೀನ್ ಸತ್ಯ ಹೇಳಿದಿದ್ರೆ ನಿನ್ ಜೀವಕ್ ಜೀವ ಆಗಿದ್ದಿದ್ ನಿನ್ ಗಿಣಿ ಉಳಿತಾ ಇತ್ತು. ನಿನ್ನ ಆಶ್ರಮಕ್ಕೆ ಬೆಂಕಿ ಬೀಳೋದು ತಪ್ತಾ ಇತ್ತು. ಸೂರ್ಯಂಗೆ ಗ್ರಹಣ ಹಿಡಿಯೋದು ಕೆಲವೇ ಕ್ಷಣಗಳ ಮಾತ್ರ. ಬೆಟ್ಟ ಹತ್ತದವಳಿಗೆ ಪರ್ವತ ಹತ್ತೋದಕ್ಕಾಗೋದಿಲ್ವಾ? ಏನ್ ನಿನ್ನ ಮಾತಿನ ಅರ್ಥ? ಇವತ್ತಿನ ನಿನ್ ಮೂರ್ಖತನಕ್ಕೆ ನಿನ್ನ ಆಶ್ರಮಕ್ಕೆ ಬೆಂಕಿ ಬಿದ್ದಿದೆ. ನಿನ್ನ ಮೂರ್ಖತನ ಹೀಗೆ ಮುಂದುವರೆದ್ರೆ ನಿನ್ನನ್ನ ಜೀವಂತವಾಗಿ ಬೆಂಕಿಗಾಕಿ ಸುಡ್ತೀನಿ. ಇದನ್ನ ತಡೆಯೋದಕ್ಕೆ ಆ ಸರ್ವೇಶ್ವರನಿಂದನೂ ಸಾಧ್ಯ ಇಲ್ಲ, ಆ ಪದ್ಮನಾಭನಿಂದನೂ ಸಾಧ್ಯ ಇಲ್ಲ. ಜೀವಂತವಾಗಿರ್ಬೇಕನ್ನೋ ಆಸೆ ಇದ್ರೆ ತೆಪ್ಪಗಿರು. ಅರ್ಜುನ್, ಎಲ್ಲೋ ಹೊಟ್ಟೋಗಿದ್ದೆ. ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು. ಹೇಳ್ದೆ ಕೇಳ್ದೆ ಅರ್ಜುನ ಕರ್ಕೊಂಡು 2-3 ದಿನ ಹೊರಗಡೆ ಹೊಟ್ಟೋದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಮಣಿ? ನಾವು ಹೀಗೆ ಮಾತಾಡ್ತಾನೆ ಇದ್ದೀವಿ, ನಿಮ್ಮ ಪಾಡಿಗೆ ನೀವಿದ್ರೆ ನಾವೇನಂತ ಅನ್ಕೋಬೇಕು? ಅಸಲಿ ಎತ್ತುಗಳನ್ನ ತಿಳ್ಕೋಬೇಕು. ಏನ್ ಅಸಲಿ ಎತ್ತು? ಅಮೃತನ ಅಸಲಿ ಎತ್ತು. ಇಷ್ಟಕ್ಕೆಲ್ಲ ಅವಳೇ ಕಾರಣ. ಅವಳೇನು ಮಾಡೋದು? ನಾನು ಅರ್ಜುನ್ನ ಮದುವೆ ಆಗೋದು ಅವಳಿಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಅವ್ರ ಜೊತೆ ಸುತ್ತಾಡೋದು ಅವಳಿಗೆ ಇಷ್ಟ ಇಲ್ಲ. ಅರ್ಜುನ್ನ ಕರ್ಕೊಂಡೋಗಿ ಎಲ್ಲೋ ಬಚ್ಚಿಟ್ಟಿದ್ಲು. ಮುಂದೆ ನಾನು ಅರ್ಜುನ್ ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬಂದೆ. ಅರ್ಜುನ್ನ ಅಮೃತ ಬಚ್ಚಿಟ್ಟಿರೋ ಜಾಗ ನಿನಗೆ ಹೇಗೆ ಗೊತ್ತಾಯ್ತು? ಅದು ನಿನ್ನೆ ಕೇಳ್ತಾ ಇರೋದು ಮಣಿ. ಆ ಜಾಗ ನಿನಗೆ ಹೇಗೆ ಗೊತ್ತಾಯ್ತು ಅಂತ? ನಮ್ಮ ತಾತ ಒಂದು ಮಂತ್ರವಿದ್ಯೆನ ಹೇಳ್ಕೊಟ್ಟಿದ್ರು. ಆ ಮಂತ್ರ ಉಚ್ಚಾರಣೆ ಮಾಡಿದೆ, ಆಗ ಅವರಿರೋ ಜಾಗ ಗೊತ್ತಾಯ್ತು. ಅರ್ಜುನ್ಗೂ ನಿನ್ಗೂ ಯಾವ ಅಪಾಯನೂ ಆಗದೆ ಮನೆಗೆ ಬಂದ್ರಲ್ಲ, ನಮಗೆಲ್ಲ ಅದೇ ಸಮಾಧಾನ. ಮನೆಯವರೆಲ್ಲರೂ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಎಲ್ಲ ಇವಾಗ ಬಗೆಹರಿತಾರ ಚಿತ್ರ. ಹೋಗ್ಲಿ ಬಿಟ್ಬಿಡು. ಒಂದು ಯುದ್ಧನ ಗೆದ್ದಾಯ್ತು. ಮಣಿ, ಅರ್ಜುನ ಕರ್ಕೊಂಡು ಹೋಗು. ಅರ್ಜುನ್, ಅರ್ಜುನ್, ನಾನು ಇಲ್ಲಿಗೆ ಹೇಗೆ ಬಂದೆ? ಕಾಡಲ್ಲಿ ಅಮೃತ ಅವ್ರ ಜೊತೆ ನೆಮ್ಮದಿಯಾಗಿ ಸುತ್ತಾಡ್ಕೊಂಡು ಸಂತೋಷವಾಗಿದ್ದೆ. ಈ ಮಣಿ ಹುಡುಕಿ ಪುನಃ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಲು. ಅಮೃತ ಅವರು ನನ್ನ ಹುಡುಕ್ತಾ ಎಷ್ಟು ಚಡಪಡಿಸ್ತಾ ಇದ್ದಾರೋ ಏನೋ.
ಅವ್ರು ಎಲ್ಲಿದ್ದಾರೆ ಅನ್ನೋದು ಯಾಕೆ ನನಗೆ ನೆನಪಿಗೆ ಬರ್ತಾ ಇಲ್ಲ? ನಾವು ಎಲ್ಲಿದ್ವಿ? ಅರ್ಜುನ್, ನೀನು ಎಷ್ಟೇ ಪ್ರಯತ್ನ ಪಟ್ಟರು ನಿನಗೆ ಯಾವುದು ಸ್ಪಷ್ಟವಾಗಿ ನೆನಪಿಗೆ ಬರೋದಿಲ್ಲ. ಅವಶ್ಯಕತೆ ಇಲ್ಲದೆ ಇರೋದನ್ನು ನೀನು ತಲೆಗೆ ಬಿಟ್ಕೊಂಡು ನೀನು ತಲೆ ಕೆಡಿಸ್ಕೋಬೇಡ. ನೀನು ಮದುಮಗನ ಥರನೇ ಇರು. ಅರ್ಜುನ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ವಿಶ್ರಾಂತಿ ಮಾಡಿ. ಈಗ ನೀವು ನಿಮ್ಮ ಮನೇಲಿದ್ದೀರಾ. 2 ದಿವಸದಿಂದ ನೀವು ಕಾಣಿಸ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಿದ್ದು ನಿಮ್ಮಮ್ಮ ಇವತ್ತು ಎಷ್ಟು ಖುಷಿಯಾಗಿದ್ದಾರೆ. ಮನೆ ತುಂಬ ಮಾತಾಡೋದಕ್ಕೆ ಜನ ಇದ್ದಾರೆ. ಆದರೂ ಏನು ನಿಮ್ಮ ಚಿಂತೆ? ಮನೆ ತುಂಬ ಜನ ಇದ್ರೇನು, ಮನೆ ಎಷ್ಟೇ ದೊಡ್ಡದಾಗಿದ್ರೇನು, ಮನಸ್ಸೆಲ್ಲ ಖಾಲಿ. ನನಗೇನೋ ಬೇಕಾಗಿರೋ ತುಂಬ ದೂರ ಆಗಿದೆ. ಏನೇನೋ ಕಳ್ಕೊಂಡಿದ್ದೀನಿ ಅನ್ನೋ ಖೇದ ಭಾವ. ಏನು ಅರ್ಜುನ್, ನೀವು ಪಕ್ಕದಲ್ಲಿ ಮಣಿ ನಿಂತಿದ್ದಾಳೆ ಮನ್ಸು ಬಿಚ್ಚಿ ಮಾತಾಡೋದಕ್ಕೆ. ಸದಾ ನಾನು ನಿಮ್ಮ ಸಂಗಾತಿ ಆಗಿರ್ತೀನಿ. ಕಳೆದೋಗಿರೋ ನೆನ್ನೆ ಬಗ್ಗೆ ಯೋಚನೆ ಮಾಡೋ ಬದಲು ಮುಂದೆ ಇರೋ ಸುಂದರ ನಾಳೆಗಳ ಬಗ್ಗೆ ಯೋಚನೆ ಮಾಡಿ. ಮಡಿಯವರೇ, ಪ್ರೀತಿ ವಿಚಾರ ನಿಮ್ಗೆ ಅರ್ಥ ಆಗಲ್ಲ. ನನ್ನ ನೋವು ನಾನೇ ಅನುಭವಿಸ್ತೀನಿ. ಯಾರ ಸಹಾಯ ಸಲಹೆ ನನಗೆ ಬೇಡ. ಅರ್ಜುನ್, ಅಮೃತ ಅನ್ನೋದು ನಿನ್ನ ಜೀವನದಲ್ಲಿ ಮುಗ್ದೋದ ಅಧ್ಯಾಯ. ನೀನು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ವ್ಯಥೆ ಪಟ್ಟರು, ಎಷ್ಟೇ ಹೋರಾಡಿದ್ರು ನೀನು ಅಂದ್ಕೊಂಡಿದ್ದು ನಿನಗೆ ಸಿಗಲ್ಲ. ಊರ್ಮಿಳ ಅನ್ನೋ ಪ್ರವಾಹದಲ್ಲಿ ಅಮೃತ ಅನ್ನೋ ನಿನ್ನ ಪ್ರೀತಿ ಕೊಚ್ಕೊಂಡು ಹೋಗಿದೆ. ನೀನು ಎಷ್ಟೇ ಹುಡುಕಿದ್ರೂ ನಿನಗವಳು ಸಿಗಲ್ಲ. ಈ ಮನೆಗೆ ಅವಳು ಕಾಲಿಡೋಕೆ, ನಿನ್ನ ಬದುಕಲ್ಲಿ ಮತ್ತೆ ಹೆಜ್ಜೆ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಲ್ಲ ಬಾಗಿಲುಗಳು ಈ ಊರ್ಮಿಳ ಮುಚ್ಚಿದಾಳೆ. ಶಂಕದಿಂದ ಬಂದ್ರೇ ತೀರ್ಥ ಅಲ್ವಾ? ನನ್ನ ಮಾತನ್ನ ನೀನೆಲ್ಲಿ ಕೇಳ್ತೀಯ? ಸ್ವಲ್ಪ ಹೊತ್ತು ತಡಿ. ನಿನ್ನ ತಾಯಿ ಹೇಮಾನೇ ನಮ್ಮಿಬ್ಬರ ಸಂಬಂಧಕ್ಕೆ ಅಂತಿಮ ಮುದ್ರೆನ ಒತ್ತಾಳೆ. ಅರ್ಜುನ್, 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 ನಿನ್ನೆ ಕಣೋ ಕೂಗ್ತಾ ಇರೋದು. ಎಲ್ಲೋ ಕಳೆದು ಹೋಗಿದ್ಯಾ ನೀನು? ನಾನು ಎಲ್ಲಿ ಕಳೆದು ಹೋಗ್ಲಿ ಅಮ್ಮ, ಇಲ್ಲೇ ಇದ್ದೀನಿ. ನೋಡು, ನೀನು ಸುಳ್ಳು ಹೇಳಿ ಯಾರನ್ನು ಬೇಕಾದರೂ ನಂಬಿಸ್ಬೋದು, ಆದರೆ ನನ್ನನ್ನು ಮಾತ್ರ ನಂಬ್ಸೋಕ್ಕಾಗಲ್ಲ. ಯಾಕೆಂದರೆ ನಾನು ನಿನ್ನ ತಾಯಿ. ನಿನ್ನ ಮನಸ್ಸನ್ನು ನಿನಗಿಂತ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಬಿಡಮ್ಮ, ಈಗೇನು ವಿಷಯ ಅಂತ ಹೇಳು. ನೀನು ನನ್ನ ಜೀವನಕ್ಕೆ ಬಂದಾಗಿಂದ ನಿನ್ನನ್ನು ಒಂದಿನೂ ಬಿಟ್ಟಿರಲೇ ಇಲ್ಲ ನಾನು. ಆದರೆ ಈಗ 3 ದಿನ ನಿನ್ನನ್ನು ಬಿಟ್ಟಿದ್ದೆ ಅಂದರೆ ನನ್ನ ಕೈಲೇ ನನಗೆ ನಂಬಕ್ಕಾಗ್ತಾ ಇಲ್ಲ ಅರ್ಜುನ್.